ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೇಮಿಂಗ್ ಯೂನಿವರ್ಸ್ಗೆ. ನಾವಿವತ್ತು ಸ್ಕಾರ್ಫಾಲ್ 2.0 ಗೇಮ್ ಆಡ್ಕೊತಿದ್ದೀವಿ. ಈ ಗೇಮಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈಗ ಸೀಸನ್ 2 ಬಂದಿದೆ ಈ ಗೇಮಲ್ಲಿ. ಹಳೆ ವಿಡಿಯೋದಲ್ಲಿ ನಾನು ಬರೀ 2 ಮ್ಯಾಪ್ ಮಾತ್ರ ಆಡಿದ್ದೆ. ಈಗ ಮುಂಬೈ ಸರ್ವೈವಲ್ ಮತ್ತು ಗೋವಾ TDM 8x8 ಆಡೋಣ. ಅದಕ್ಕಿಂತ ಮುಂಚೆ ಯಾರು ಆನ್ಲೈನ್ ಇದ್ದಾರೆ ನೋಡೋಣ. ಓಕೆ, ಯಾರು ಕೂಡ ಆನ್ಲೈನ್ ಇಲ್ಲ. ಬನ್ನಿ ಒಬ್ಬನೇ ಶುರು ಮಾಡೋಣ. ಫಸ್ಟು ಮುಂಬೈ ಸರ್ವೈವಲ್ಸ್ ಶುರು ಮಾಡ್ತೀನಿ. ಸೋಲೋ. ಆವಾಗ ಆಡಿದ ಮ್ಯಾಪಲ್ಲಿ ನಮಗೆ 3 ಚಾನ್ಸ್ ಇತ್ತು, ಆದರೆ ಈ ಮ್ಯಾಪಲ್ಲಿ ಬರೀ ಒಂದೇ ಚಾನ್ಸ್ ಇರೋದು. ಹಾಗಾಗಿ ಮ್ಯಾಪ್ ಕೂಡ ತುಂಬ ದೊಡ್ಡದಿದು. ಓಕೆ, ಈ ಸಲ 98 ಪ್ಲೇಯರ್ಸ್ನ ಒಂದೇ ಮ್ಯಾಚಲ್ಲಿ ಹಾಕಿದ್ದಾರೆ. ಬನ್ನಿ ಇಲ್ಲಿ ಹೇಳ್ಕೊಳ್ಳೋಣ ಏರ್ಪೋರ್ಟ್ ಹತ್ರ. ಓಕೆ, ಈ ಸಲ ಪ್ಯಾರಾಶೂಟ್ ಕೊಟ್ಟಿದ್ದಾರೆ ಇವರು. ಒಂದ್ಸಲಿ ಗ್ಲೈಡರ್ ಕೊಟ್ಟಿದ್ರು. ಗ್ಲೈಡರ್ ಚೆನ್ನಾಗಿತ್ತು, ಪ್ಯಾರಾಶೂಟ್ ತುಂಬ ನಿಧಾನಕ್ಕೆ ಹೋಯ್ತಿದೆ. ಇಲ್ಲಿ ಯಾವುದೋ ಹೆಲಿಕಾಪ್ಟರ್ ಇದೆ, ಅದ್ರ ಹತ್ರ ಇಳಿಯೋಣ ನೋಡೋಣ. ಏನಾರ ಹೆಲಿಕಾಪ್ಟ್ರೇನೋ ಓಡಿಸ್ಬೋದಾ? ಓಡ್ಸೋಕ್ಕಾಗಲ್ಲ ಅನ್ಕೊತೀನಿ. ಬನ್ನಿ ಟ್ರೈ ಮಾಡೋಣ. ಆದ್ರೂ ಫ್ಯೂಲ್ ಎಲ್ಲ ಕೊಟ್ಟಿದ್ದಾರೆ. ಫ್ಯೂಲ್ ತೊಗೊಂಡಿದ್ದೀನಿ. ಹೌದು, ಓಡಿಸ್ಬೋದು. ಹೆಲಿಕಾಪ್ಟ್ರ್ ಕೂಡ ಓಡಿಸ್ಬೋದು ಈ ಗೇಮಲ್ಲಿ. ಓಹೋ, ಇದು ಗೊತ್ತಿರಲಿಲ್ಲ ನನಗೆ. ನೋಡಿ, ಹೆಲಿಕಾಪ್ಟ್ರ್ ಓಡಿಸ್ತಿದ್ದೀನಿ ಈಗ. ಹೆಲಿಕಾಪ್ಟ್ರ್ ಕೂಡ ಓಡ್ಸೋಕ್ಕೆ ಕೊಟ್ಟಿದ್ದಾರೆ ಇವರು. ನಿಮ್ಮ ಮೇಕ್ ಹೋಗೋಣ. ಫುಲ್ ಮುಂದೆ ಹೋಗೋಣ. ಮೇಲಿಂದ ಬಿದ್ದರೆ ಏನಾಗ್ಬೋದು? ಆಬ್ವಿಯಸ್ಲಿ ಸತ್ತೋಯ್ತೀನಿ. ಟ್ರೈ ಮಾಡೋಣ ಮುಂದೆ. ಸ್ವಲ್ಪ ತಾಡಾದಮೇಲೆ ಅದನ್ನು ಕೂಡ ಒಂದು ಟೆಸ್ಟ್ ಮಾಡೋಣ, ಎಷ್ಟು ಹೈಟ್ ಹೋಗುತ್ತೆ ನೋಡೋಣ ಫಸ್ಟ್ ಇದು. ಓಕೆ, ಇಲ್ಲಿ ನಂಗೆ ಒಂದು ಟ್ರೈನ್ ಕಾಣಿಸ್ತಿದೆ. ಆ ಟ್ರೈನ್ ಹತ್ರ ಹೋಗ್ತೀನಿ. ಬನ್ನಿ, ಹೆಲಿಕಾಪ್ಟ್ರನ್ನ ಟ್ರೈನ್ ಮುಂದೆ ಲ್ಯಾಂಡ್ ಮಾಡೋಣ. ಏನಾಗುತ್ತೆ ಅಂತ ನೋಡ್ಬೇಕು ನಾನು. ಟ್ರೈನ್ ಮುಂದೆ ಲ್ಯಾಂಡ್ ಮಾಡಿದ್ರೆ ನಿಧಾನ ಇಳಿಸೋಣ, ಪಾರ್ಕ್ ಮಾಡೋಣ. ಓಕೆ, ಫ್ಯೂಲ್ ಕೂಡ ಕಡಿಮೆ ಆಯ್ತಿದೆ. ಇಲ್ಲಿ ಕಾಣಿಸ್ತಿದೆ ನನಗೆ, ಕೆಳಗಡೆ ಫ್ಯೂಲ್ ತೋರಿಸ್ತಿದ್ದಾರೆ. ಬನ್ನಿ ಪಾರ್ಕ್ ಮಾಡೋಣ. ಇದು ಬರ್ತಿದೆ ಪಾರ್ಕ್ ಮಾಡೋಣ. ಚೂರು ಮುಂದೆ. ಓಕೆ, ಹೋಯ್ತು. ಓಹೋ, ಡ್ಯಾಮೇಜ್ ಬೀಳ್ತಿದೆ ನಮಗೆ. ಚೂರು ಟಚ್ ಆದರೂ ಡ್ಯಾಮೇಜ್ ಬೀಳುತ್ತೆ. ಮುಂದೆ ಹೋಗಿ ನಿಲ್ಸೋಣ. ಮುಂದೆ. ಓಕೆ, ಪಾರ್ಕ್ ಮಾಡಿದ್ನಾ? ಓಕೆ, ಯಾರೋ ಹೊಡಿತಿದ್ದಾನೆ. ಅವನು ಔಟ್ ಮಾಡ್ದ. ಏನೋ ಒಂದು ಟೆಸ್ಟ್ ಮಾಡ್ತಿದ್ದೆ, ಅಡ್ಡ ನಿಲ್ಲಿಸ್ಬಿಟ್ಟು ಏನಾರು ಗುತ್ಕೊಂಡು ಹೋಗುತ್ತೆ ಅಂತ. ಅವನು ಔಟ್ ಮಾಡಿಬಿಟ್ಟಿದ್ದಾನೆ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಅದನ್ನು ಟ್ರೈ ಮಾಡೋಣ. ಈಗ ಸದ್ಯಕ್ಕೆ ಗೋವಾ 8x8 TDM ಮ್ಯಾಚ್ ಆಡೋಣ. ಓಕೆ, ಮ್ಯಾಪ್ ನೋಡ್ಬೋದು ನೀವು. ಬೇರೆ ಥರ ಕೊಟ್ಟಿದ್ದಾರೆ ಸ್ವಲ್ಪ. ಬನ್ನಿ, ಶುರುವಾಗಿದೆ ಮ್ಯಾಚ್. ಮುಂದೆ ಇರೋರು 8 ಜನ ಇದ್ದಾರೆ. ಸ್ಲೈಡ್ ಮಾಡ್ಕೊಂಡು ಹೋಗಿ ಹೊಡಿಯೋಣ. ಓಕೆ, ಫಸ್ಟ್ ಬ್ಲಡ್ ನಂದೆ. ಓಕೆ ಹೊಡಿಯೋಣ. ಡಬಲ್ ಫಿನಿಶ್ ಹೊಡೆದ್ನಾ? ಆ್ಯನಿಮೇಷನ್ ಅಷ್ಟು ಗೊತ್ತಾಯ್ತಿಲ್ಲ ಇದರಲ್ಲಿ. ಓಕೆ, ಔಟ್ ಆದೆ. ನೋಡ್ಬೇಕು, ಇವರೆಲ್ಲ ಒರಿಜಿನಲ್ ಪ್ಲೇಯರ್ಸ್ ಅನ್ಕೊತೀನಿ. ಯಾಕಂದರೆ ಅವನೇನು ಗ್ಲೈಡ್ ಮಾಡ್ಕೊಂಡು ಬರ್ತಿರೋದ್ರಿಂದ ಪಕ್ಕ ಇವನು ಒರಿಜಿನಲ್ ಪ್ಲೇಯರ್. ಹೊಡೆದ್ಬಿಟ್ಟ ನಮ್ಮನೆ ಅವನು. ಇರಲಿ, ಆಡೋಣ ನಾವು. ಓಕೆ, ನಮ್ಮ ಟೀಮ್ ಹಿಂದೆ ಇದೆ ಕಂಪೇರ್ ಮಾಡಿದ್ರೆ. ಓಕೆ, ಮತ್ತೆ ಒಂದ್ಸಲ ಔಟ್ ಆದೆ. 2 ಫಿನಿಶ್ ಮಾಡಿದ್ದೀನಿ. ಸ್ಕೋಪ್ ಹಾಕಿ ನಾನು ಹೊಡಿಬೋದಾ? ಸ್ಕೋಪು ಅಂತೇನು ಚೆನ್ನಾಗಿ ಕೊಟ್ಟಿಲ್ಲ ಇವರು. ಬನ್ನಿ, ಹಂಗೆ ರಶ್ ಮಾಡೋಣ. ಇಲ್ಲೊಬ್ಬ ಕಾಣಿಸ್ತಿದ್ದ ನನಗೆ. ಓಕೆ, ಹೊಡೆದೆ. ಹೆಡ್ ಶಾಟ್. ಓಕೆ, ನಾನು ಔಟ್ ಆದೆ. ಎಲ್ಲಿ ಹೊಡೆದ? ಓಕೆ, ಹಿಂದೆಯಿಂದ ಹೊಡೆದಿದ್ದಾನೆ. ಇಲ್ಲೇ ನಮ್ಮದು ಏರಿಯಾಗೆ ಬಂದ್ಬಿಟ್ಟು ಶೂಟ್ ಮಾಡ್ತಿದ್ದಾನೆ. ಇವನಿಗೆ ಬಿಡಬಾರ್ದು. ಓಕೆ, ರಿಲೋಡ್. ಓಕೆ, ರಿಲೋಡ್ ತುಂಬ ಟೈಮ್ ತಗೊಳುತ್ತೆ ಈ ಗೇಮಲ್ಲಿ. ಆದರೆ ಸ್ವಲ್ಪ ಅಕ್ಯುರೇಸಿ ಇಂಪ್ರೂವ್ ಮಾಡಬೇಕು. ರಿಲೋಡ್ ಸ್ಪೀಡು ಹಂಗೆ ಕಡಿಮೆ ಮಾಡಬೇಕು ಇವರು. ಓಕೆ, ಹೆಡ್ ಶಾಟ್. ರಿವೆಂಜ್. ನೆಕ್ಸ್ಟ್ ಹೋಗೋಣ. ಇಲ್ಲಿ ಒಬ್ಬ ಇದ್ದಾನೆ. ಓಕೆ, ಜಂಪ್ ಮಾಡ್ಬೋದು. ಸ್ಲೈಡ್ ಮಾಡ್ಕೊಂಡು ಹೊಡೆಯೋದ್ರಲ್ಲಿ ಏನೋ ಒಂದು ಖುಷಿ ಇದೆ ಈ ಗೇಮಲ್ಲಿ. ಓಕೆ, ರೀಲೋಡ್ ಆಯ್ತಿದೆ. ಬೇರೆ ಗನ್ ಇಟ್ಕೊಳ್ಳೋಣ. 2 ಗನ್ ಇದ್ದರೆ ಸ್ವಿಚ್ಚಾರ ಮಾಡ್ಬೋದು ರೀಲೋಡ್ ಬದಲು. ಇಲ್ಲೊಬ್ಬ ಇದ್ದಾನೆ. ಮುಗಿಸ್ಬಿಡೋಣ. ಇವನು ತಪ್ಸ್ಕೊತಿದ್ದಾನೆ. ಓಕೆ, ಹೆಡ್ ಶಾಟ್. ಓಕೆ, ಇನ್ನಿಂದ ಹೊಡೆದ. ಇವರೆಲ್ಲ ಸ್ಲೈಡ್ ಮಾಡ್ಕೊಂಡು ಹೊಡಿತಿದ್ದಾರೆ ನೋಡಿ. ಯಾವ ಥರ ಸ್ಲೈಡ್ ಮಾಡ್ಕೊಂಡು ಸ್ಮೂತಾಗಿ. ಇದು ಕೂಡ ಒಂದು ಫೀಚರ್ ಇಷ್ಟ ಆಯ್ತು ನನಗೆ, ಸ್ಲೈಡ್ ಮಾಡೋದು. ಇಲ್ಲಿ ಸ್ಲೈಡ್ ಮಾಡೋಕ್ಕಾಗುತ್ತಾ? ನೋಡೋಣ ಇದೂ. ಫಸ್ಟ್ ಇವನು ನೋಡ್ದುಬಿಡೋಣ. ಅದಕ್ಕೆ ಬನ್ನಿ ಸ್ಲೈಡ್ ಟೆಸ್ಟ್ ಮಾಡೋಣ. ಮೇಲೆ ಹತ್ಬೇಕಾದ್ರೆ ಏನಾರು ಸ್ಲೈಡ್ ಆಗುತ್ತಾ? ಓಕೆ, ಮೇಲೆ ಹತ್ಬೇಕಾದ್ರೂ ಸ್ಲೈಡ್ ಆಗುತ್ತೆ. ಇಲ್ಲೆಲ್ಲ ಹೊಡಿತಿದ್ದಾನೆ. ಓಕೆ, ಹಿಂದೇನೇ ಇದ್ದ ಅವನು. ಹಿಂದೆ ಬಂದ್ಬಿಟ್ಟು ಹೊಡೆದ ನಮ್ಮನ್ನು. ಸ್ಲೈಡ್ ಮಾಡ್ಕೊಂಡು ಸ್ಕೋಪ್ ಹಾಕ್ಬೋದು ಇದರಲ್ಲಿ. ಓಕೆ, ಒಂದು ಕಿಲ್ ಮಾಡಿದ್ದೀನಿ. ನಂದು ಇದೊಂದು ರೀಲೋಡ್ ಆಗೋ ಟೈಮಲ್ಲಿ ಬಂದ್ಬಿಟ್ಟ. ಒಂದ್ಸಲಿ ಹೋಗೋಣ. ಅವ್ರ ಮ್ಯಾಪ್ ಎಲ್ಲಿ ರೀಚ್ ಪಾನ್ ಆಯ್ತಾರೆ ಅಲ್ಲಿಗೆ ಹೋಗ್ಬೇಕು ಈಗ ನಾನು.
ಯಾಕಂದರೆ ಅಲ್ಲಿಗೆ ಹೋಗಿಲ್ಲ, ನೋಡೋಣ ಅಲ್ಲೇನಾರು ಇದೆ. ಇಲ್ಲೇ ಇದ್ದಾರೆ, ಬಿಡಬೇಕಲ್ಲ ಅಲ್ಲಿಗೆ ಹೋಗೋಕ್ಕೆ. ಆಬ್ವಿಯಸ್ಲಿ ಬಿಡಲ್ಲ ಇವರು. ಹಿಂದೆಯಿಂದ ಹೋಗೋಣ. ಇಲ್ಲೂ ಇದ್ದಾರೆ, ಒಬ್ಬ ಇಲ್ಲೇ ಇದ್ದಾನೆ, ಫಾಲೋ ಮಾಡೋಣ. ನಮ್ಮ ಕಡೆಯವ್ರು ಇಬ್ಬರು ಅವರೇ. ಮುಗಿಸ್ತಿದ್ದೀವಿ. ರಿಲೋಡ್. ಓಕೆ, ಅವ್ರ ಕಡೆ 3 ಜನ ಅವರೇ. ಹೊಡೆಯೋದು ಬಿಟ್ಟು ಓಕೆ ಹೊಡೆದ್ಬಿಟ್ರು. ನಮ್ಮ ಟೀಮೇನೋ ಸೋಲ್ತಿದೆ ಅನ್ಕೊತೀನಿ. ಅಲ್ಲಿ 76 ಮಾಡಿದ್ದಾರೆ, ಟಾರ್ಗೆಟ್ ಬಂದು 80. ಇನ್ನೇನು 4 ಕಿಲ್ ಮಾಡಿದ್ರೆ ಅವರು ಮ್ಯಾಚ್ ಗೆದ್ದಂಗೆ. ನೋಡೋಣ. ಓಕೆ, ಡಿಫಿಟೆಡ್ ಅಂದ್ಕೊಂಡಿದ್ದೆ ನಾನು, ಗೆಲ್ತಾರೆ ಅಂತವರೇ. ಗೆದ್ದಿದ್ದಾರೆ. 5 ನಿಮಿಷದಲ್ಲೇ ಮ್ಯಾಚ್ನ ಮುಗಿಸಿದ್ದಾರೆ. ಇನ್ನೇನು ಸ್ಲೈಡ್ ಮಾಡ್ತಿದ್ಯಪ್ಪ ಬಾ. ಓಕೆ, ಡಿಫಿಟೆಡ್. ಅವ್ರು 80 ಸ್ಕೋರ್ ಮಾಡಿದ್ದಾರೆ, ನಾವು 31. ನಮ್ಮ ಕಡೆ ಅವನು ಅಬ್ಬಯ್ಯ ಅನ್ನೋನು 10 ಕಿಲ್ ಮಾಡಿದ್ದಾನೆ. 111 ಅನ್ನೋನು 10 ಕಿಲ್ ಮಾಡಿದ್ದಾನೆ. ನಾನು ಕೂಡ 7 ಕಿಲ್ ಮಾಡಿದ್ದೀನಿ. ಅವ್ರ ಕಡೆ ಎಲ್ಲ 19, 13, 13, 11 ಆ ಥರ ಕಿಲ್ ಮಾಡಿದ್ದಾರೆ. ಓಕೆ, ನಮ್ಮ ಕಡೆ ಯಾರೋ 0 ಕಿಲ್ ಮಾಡಿದ್ದಾರೆ, 3 ಜನ. ಅವ್ರ ಕಡೆ ಯಾರು ಕೂಡ 0 ಕಿಲ್ ಮಾಡಿಲ್ಲ. ಓಕೆ, ರ್ಯಾಂಕ್ ಮ್ಯಾಚ್ ಇದೆ, ಅನ್ರ್ಯಾಂಕ್ ಮ್ಯಾಚ್ ಇದೆ. ಈಗ ರ್ಯಾಂಕ್ ಮ್ಯಾಚ್ ಆಡಿದ್ದೆ ಅನ್ಕೊತೀನಿ ನಾನು. ಅನ್ರ್ಯಾಂಕ್ ಮ್ಯಾಚ್ ಅಂದರೆ ಏನು ಡಿಫ್ರೆನ್ಸ್ ಇರೋಲ್ಲ. ಟ್ರೈನಿಂಗ್ ಗ್ರೌಂಡ್ ಇದೆ, ಹೋಗೋಣ ಟ್ರೈನಿಂಗ್ ಗ್ರೌಂಡಿಗೆ ಹೋಗ್ಬಿಟ್ಟು ಗೇಮ್ನ ಎಂಡ್ ಮಾಡೋಣ. ಟ್ರೈನಿಂಗ್ ಗ್ರೌಂಡಲ್ಲಿ ನೋಡೋಣ ಯಾವ ಥರ ಕೊಟ್ಟಿದ್ದಾರೆ. ಓಕೆ, ಆಟೋ ಕೊಟ್ಟಿದ್ದಾರೆ, ಆಟೋ ಓಡಿಸೋಣ ಫಸ್ಟು. ಆಟೋ ಕೊಟ್ಟ ಮೇಲೆ ಓಡಿಸ್ಲೇಬೇಕು. ಓಕೆ, ಗುದ್ದಕ್ಕೆ ಟ್ರೈ ಮಾಡೋಣ ಎಲ್ಲರೂ. ಓಕೆ, ಹತ್ತುತ್ತಾ ನೋಡೋಣ. ಹತ್ತಲ್ಲ ಆಟೋ ಕರೆಕ್ಟಾಗಿ. ಅದ್ರ ಬದಲು ಹೆಲಿಕಾಪ್ಟರ್ ಸಿಕ್ಕಿದ್ರೆ ಒಳ್ಳೆಯದು. ಹೆಲಿಕಾಪ್ಟ್ರು ಇವ್ರು ಕೊಡಲ್ಲ ಅಂದ್ಕೊಂಡಿದ್ದೀನಿ. ಬನ್ನಿ ಬೈಕ್ ಓಡಿಸೋಣ. ಆರನ್ ಕೊಟ್ಟವ್ರೆ, ಸೌಂಡ್ ಇಲ್ಲ. ಓಕೆ, ನಿಧಾನಕ್ಕೆ ಬರ್ತೀವಿ ಸೌಂಡ್. ಈಗ ಸ್ಟೇರಿಂಗ್ ವೀಲ್ ಏನಾದ್ರು ಬರುತ್ತಾ? ಫಾಸ್ಟಾಗಿ ಟ್ರೈ ಮಾಡೋಣ ಓಡಿಸೋಕ್ಕೆ. ಈಗ ಟ್ರೈನಿಂಗ್ ಗ್ರೌಂಡು ಚೆನ್ನಾಗಿ ಕೊಟ್ಟಿದ್ದಾರೆ. ಹಂಗಾರೆ ಫ್ರೀ ಫೈರ್ ಥರ ಇಲ್ಲ ಟ್ರೈನಿಂಗ್ ಗ್ರೌಂಡು, ಆದರೂ ನೋಡೋಣ ಮುಂದೆ ಏನಾರು ಇದೆಯಾ ಅಂತ. ಎಲ್ಲಿ ಗಂಟೆ ಎಂಡ್ ಮಾಡ್ತಾರೆ ಇವರು? ಫುಲ್ ಹಚ್ಚಕನಾರು ಆಗುತ್ತಾ? ಓಕೆ, ಹಚ್ಬೋದು. ಓಕೆ, ಆರ್ತಿದೆ ಬೈಕ್ ಬುಲೆಟ್. ನೀರೊಳಗೆ ಬೀಳ್ಸೋಣ. ಓಕೆ, ನೀರೊಳಗೆ ಬಿದ್ದರೆ ಗಾಡಿ ಮುಳುಗೋಗುತ್ತೆ, ನಾವು ಹಂಗೆ ಇರ್ತೀವಿ. ಈಗ ಅಲ್ಲಿಂದ ಓಡ್ಕೊಂಡು ಹೋಗ್ಬೇಕು. ಮತ್ತೆ ಕೈಯಲ್ಲಿ ಏನಾರು ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಡ್ಯಾಮೇಜ್ ಬೀಳುತ್ತಾ ಅಂತಂದು. ಓಕೆ, ಡ್ಯಾಮೇಜೇ ಬೀಳ್ತಾಯಿಲ್ಲ ಕೈಯಲ್ಲಿ ಹೊಡೆದ್ರೆ. ನಿಂತಿರೋದು ಕುಡಿಯೋಣ. ಅವ್ರಿಗೆ ಅದು ಮೂಮೆಂಟ್ ಆಯ್ತಿದೆ ಅಂದ್ಕೊಂಡೆ, ನಿಂತಿರೋದು ಕುಡಿಯೋಣ ಹೋಗಿ. ಇದು ಹಿಡ್ಕೋದೇ ಇಲ್ಲ ಅನ್ಕೊತೀನಿ ನಮಗೆ. ಜಂಪ್ ಮಾಡೋದು ಹೊಡಿತೀನಿ. ಓಕೆ, ಸೌಂಡ್ ಬಂತು, ನೋಡ್ಬೋದು ನೀವು. ಜಂಪ್ ಮಾಡೋದು ನೋಡ್ಯೋಣ. ಗಾಡಿ ನೋಡ್ಬೋದು. ಓಕೆ, ಎಲ್ಲ ಗಾಡಿ ರಿಸ್ಪಾನ್ ಆಗಿದೆ. ಒಂದು ಗನ್ ಸಿಕ್ತು ನಮಗೆ, ಎತ್ಕೊಳ್ಳೋಣ. ಟ್ರೈ ಮಾಡೋಣ ಶೂಟ್ ಮಾಡೋಕ್ಕೆ. ನಿಂತಿರೋನು ಹೊಡಿಯೋಣ ಬನ್ನಿ. ಬೇರೆ ಗನ್ ತಗೊಳ್ಳೋಣ ಈಗ. ಜಂಪ್ ಮಾಡ್ತಿದ್ದೇನೆ ಈಗ, ಬಂದಿದ್ದೀನಿ ಅಂತ. ಆಬ್ವಿಯಸ್ಲಿ ಅಕ್ಯುರಸಿ ತುಂಬ ಕಡಿಮೆ ಇದೆ ನಂದು. ಸ್ಕೋಪ್ ನೋಡೋಣ ಇದ್ರದ್ದು ಹೆಂಗಿದೆ. ಸ್ಕೋಪ್ ಆ್ಯಾವ್ರೇಜ್ ಸ್ಕೋಪ್ ಅನ್ಬೋದು, ನಾಟ್ 8x ಸ್ಕೋಪ್. ಇದ್ರ ಸ್ಕೋಪು ಕೂಡ ಆ್ಯಾವ್ರೇಜ್. ಸ್ಕೋಪ್ ಏನಾದ್ರು ಸಿಗುತ್ತಾ ಇಲ್ಲಿ? ಅವು ನೋಡಿ ಇಲ್ಲಿ ಯಾವ ಥರ ಮೂಮೆಂಟ್ ಮಾಡ್ತಿದ್ದಾನೆ ಇವನು. ಗಾಡಿ ಓಡಿಸಿದ್ದೆ ಅವಾಗ. ಇಲ್ಲ ಈ ಗಾಡಿ ಓಡಿಸಿರೋದಿಲ್ಲ. ಸ್ಪೋರ್ಟ್ಸ್ ಬೈಕ್ ಓಡಿಸೋಣ ಈಗ. ಇಲ್ಲೂ ಕೂಡ ಟಾರ್ಗೆಟ್ಸ್ ಇಟ್ಟಿದ್ದಾರೆ ನೋಡಿ. ಮತ್ತೆ ಬೀಳ್ತೀನಿ ಅನ್ಕೋತೀನಿ. ಓಕೆ, ಗಾಡಿನ ಬಿಟ್ಬಿಟ್ಟು ಹಂಗೆ. ಗಾಡಿ ಏನಾರು ಆಗುತ್ತಾ? ಗಾಡಿ ನಿಂತ್ಕೊಂತು. ನಾನೇನೋ ಮುಳುಗ್ಬಿಡ್ತೆ ಅಂದ್ಕೊಂಡಿದ್ದೆ. ಸ್ಲೈಡ್ ಮಾಡ್ಕೊಂಡು ಹೋಗೋಣ. ಬನ್ನಿ. ಗಾಡಿ ಟೈರ್ ಮುಂದೆ ಚೂರು ಮುಂದೆ ಹೋಯ್ತಿದೆ. ಟೈರ್ಗೆ ಏನು ಮಾಡಿ ಶೂಟ್ ಮಾಡೋಣ. ಓಕೆ, ಪಂಚರ್ ಆಯ್ತು ಗಾಡಿ. ನಾನು ಇನ್ನೊಂದ್ಸಲಿ ನೋಡಿದ್ದೀನಿ, ನೋಡ್ಬೋದು ಪಂಚರ್ ಆಗುತ್ತೆ ಟೈರು. ಆದರೆ ಅದೇ ನೋಡಿ, ಸ್ಕೋಪ್ ತೆಗ್ದಿದ್ದೀನಿ. ಮುಂದೆ ಗಾಡಿ ಟೈರ್ ಪಂಚರ್ ಆಗಿದೆ. ಮುಂದೆದು ಪಂಚರ್ ಮಾಡೋಣ. ಮುಂದೆದು ಪಂಚರ್ ಮಾಡಿದ್ದೀನಿ. ಈಗ ಓಡಿಸೋಣ. ಗಾಡಿ ಪಂಚರ್ ಆಗೇ ಇದೆ. ಇದು ಹತ್ತುತ್ತಾ ನೋಡ್ಬೇಕು ನಾನೀಗ. ಹಿಂದೆ ನೋಡ್ಬೋದು ಹೆಂಗೆ ಕಾಣಿಸ್ತಿದೆ. ಪಂಚರ್ ಆಗಿರೋ ಟೈರಲ್ಲಿ ಓಡಿಸ್ತಿದ್ದೀನಿ ಈಗ, ಬರೀ ರಿಮ್ಮಲ್ಲಿ. ಇದೊಂದು ಫೀಚರ್ ಇಷ್ಟ ಆಯ್ತು ನನಗೆ. ಆದರೆ ಗಾಡಿ ಹೆಲ್ತ್ ಕಡಿಮೆ ಆಗೋಗಿರುತ್ತೆ. ಟರ್ನ್ ಐತೆ ಇಲ್ಲ, ಈಗ ಪಂಚರ್ ಆಗಿರೋ ಕಾರಣ.
ಓಡಿಸು ಫಾಸ್ಟಾಗಿ ಹೋಯ್ತಾನೆ ಇಲ್ಲ, ಚೂರಪ್ಪ ಹತ್ತುತ್ತಿದೆ ಈಗ. ಹಚ್ಚನ ನಿಧಾನಕ್ಕೆ ಹಚ್ಚನ, ಫುಲ್ ಎಕ್ಸ್ಲೇಟರ್ ಕೊಡೋಣ. ಓಕೆ ಓಕೆ ಹೋಯ್ತಿದೆ ಗಾಡಿ, ಎಪ್ಪರ್ ಹತ್ತಿದೆ ಅಟ್ಲೀಸ್ಟ್. ತುಂಬ ಸ್ಲೋ ಹೋಯ್ತಿದೆ, ತುಂಬ ಸ್ಲೋ. ಈಗಿಂತ ನಾರ್ಮಲ್ ಸ್ಪೀಡೇ ಹೋಗ್ತಾನ ಚೂರ. ಟೈರ್ ಪಂಚರ್ ಆಗಿರೋ ಕಾರಣ ಓಕೆ ಡೌನ್ ಬಂತೀಗ, ಡೌನಲ್ಲಿ ಆರ ಫಾಸ್ಟ್ ಆಗುತ್ತಾ ನೋಡೋಣ. ಇಲ್ಲ ತುಂಬ ಸ್ಲೋ, ಡೌನಲ್ಲೂ ಇಷ್ಟು ಸ್ಲೋ ಹೋಯ್ತಿದೆ ಗಾಡಿ. ಹೋಯ್ತಿದ್ಯಾ ಗಾಡಿ ನೋಡಿ ಯಾವ ಥರ. ಆರನ್ ವರ್ಕ್ ಆಯ್ತಿದೆ, ಗಾಡಿ ಪಂಚರ್ ಆದರೆ ಆರನ್ ವರ್ಕ್ ಆಗಬೇಕು ಅಂತ ವರ್ಕ್ ಮಾಡ್ತಿದ್ದಾರೆ. ಇನ್ನೇನೋ ಫಾಸ್ಟ್ ಹೋಗೋಕೆ ಟ್ರೈ ಮಾಡೋಣ. ಓಕೆ ಟಾರ್ ರೋಡಲ್ಲಿ ಆರ ಹೋಗುತ್ತಾ ನೋಡೋಣ. ಇಲ್ಲ ತೀರಾ ಸ್ಲೋ ಹೋಯ್ತಾನೆ ಇಲ್ಲ. 12 km/h. ಇದಕ್ಕಿಂತ ನಡ್ಕೊಂಡೆ ಫಾಸ್ಟಾಗಿ ಹೋಗ್ಬಿಡ್ಬೋದು. ಆಬ್ವಿಯಸ್ಲಿ ಗಾಡಿ ಫುಲ್ ಬ್ಲಾಸ್ಟ್ ಆಗುತ್ತೆ ನೋಡ್ಬೇಕು ನಾನೀಗ. ಗನ್ ಸ್ವಿಚ್ ಮಾಡಿ ಶೂಟ್ ಮಾಡೋಣ. ಎಲ್ಲ ಕಡೆ ಡೆಂಟ್ ಆಯ್ತು, ಬ್ಲಾಸ್ಟ್ ಆಯಿತು. ಫಸ್ಟ್ ಹೆಡ್ಲೈಟ್ ಹೊಡೆದು ಹೋಗುತ್ತೆ, ಅದನ್ನು ಟ್ರೈ ಮಾಡ್ಬೇಕಾಯ್ತು ನಾನು. ಓಕೆ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಹೆಡ್ಲೈಟ್ ಹೊಡೆದ್ಬಿಟ್ಟು ಗೇಮ್ನ ಎಂಡ್ ಮಾಡೋಣ. ಫಸ್ಟು ಈ ಜೀಪ್ದು ಪಂಚರ್ ಮಾಡೋಣ ಟೈರ್ನ. ಸ್ಕೋಪ್ ಹಾಕಿ ನೋಡಬೇಕು ಯಾವ ಥರ ಪಂಚರ್ ಆಗುತ್ತೆ ನೋಡಿ ನೀವು. ಓಕೆ ಪಂಚರ್ ಆಯಿತು, ಇದು ಕೂಡ ಪಂಚರ್ ಆಯಿತು. ಈ ಕಾರ್ದು ಪಂಚರ್ ಆಗುತ್ತಾ? ಕಾರ್ದು ಪಂಚರ್ ಆಯಿತು. ಓಕೆ ಬಜಾಜ್ ಚೇತಕ್ದು ಪಂಚರ್ ಆಗುತ್ತೆ ನೋಡೋಣ. ಓಕೆ ಪಂಚರ್ ಆಯಿತು ಇದು ಕೂಡ. ಇದು ಆಬ್ವಿಯಸ್ಲಿ ಆಯಿತು ಪಂಚರ್ ಆವಾಗಲೇ. ನಮ್ಮ ಹಳೆ ಕಾಲದ ಟ್ಯಾಕ್ಸಿ ಕೂಡ ಟ್ರೈ ಮಾಡೋಣ, ಪಂಚರ್ ಆಗುತ್ತಾ? ಇದು ಕೂಡ ಪಂಚರ್ ಆಯಿತು. ಈ ಬೈಕ್ ಆಟೋನ ಟ್ರೈ ಮಾಡೋಣ, ಇದು ಕೂಡ ಆಯಿತು. ಪಂಚರ್ ಆಗಿರೋ ಗಾಡಿ ಓಡಿಸೋಣ ಒಂದು ಕಡೆ. ಮುಂದೆನೇ ಹೋಯ್ತಿಲ್ಲ ಈ ಗಾಡಿ. ಹ್ಯಾಂಡ್ ಬ್ರೇಕ್ ಏನಾರು ಹಾಕಿದ್ದೀನ? ಇಲ್ಲ, ನೋಡ್ಬೋದು ಈ ಗಾಡಿ ಮುಂದೆನೇ ಹೋಯ್ತಿಲ್ಲ. ಆಬ್ವಿಯಸ್ಲಿ ಹೋಗಲ್ಲ. ಸದ್ಯಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.